ನಮಸ್ಕಾರ ರೀ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ. ಇಲ್ಲಿ ದುಬೈಯಿಂದ ನಿಮ್ಮ ಪ್ರೀತಿಯ ಆರ್ಕೆ ಮಾಡುವ ನಮಸ್ಕಾರಗಳು. ಇವತ್ತೇನ್ರಿ ಕುಕ್ಕಿಂಗ್ ವಿಡಿಯೋ ಬಿಟ್ಟು ಬೇರೆ ವಿಡಿಯೋ ಮಾಡಾಕತ್ತೀನಂತ ಹೇಳಾಗತ್ತಿ ಅನ್ಕೋಬೇಡ್ರಿ. ಈಗ ಯಾಕೆ ವಿಡಿಯೋ ಮಾಡತ್ತೀನಂದ್ರೆ ನನ್ನ ಜೊತೆ ಏನಾಗೈತಿ ಇಲ್ಲಿಲ್ಲ ಅಂತ ನಿಮ್ಗೆ ಹೇಳ್ಬೇಕಂತ ಅನಿಸ್ತು. ಅದಕ್ಕೆ ಹೇಳ್ತೀನಿ ಕೇಳ್ರಿ ಏನಾಗೈತಿ ಅಂದ್ರಿ. ಇವತ್ತು ನಾ ಕುಕ್ಕಿಂಗ್ ವಿಡಿಯೋ ಮಾಡಿಲ್ರಿ, ಯಾಕಂದ್ರೆ ಏನಾಗೈತಿ ನನ್ನ ಜೊತೆ ಅಂತ ನಾ ತೋರಿಸ್ತೀನಿ ರೀ ನಿಮಗೆ. ಇಲ್ಲಿ ನಾ ಮೊದಲು ಕೆಲಸ ಮಾಡ್ತಿದ್ರಿ ಒಂದು ಸ್ಕೂಲ್ನಾಗ ಅಸಿಸ್ಟೆಂಟ್ ಟೀಚರಾಗಿ. ಸೊ ಆ ಸ್ಕೂಲ್ನಾಗ ಅವರು ಮ್ಯೂಸಿಕ್ ಟೀಚರ್ ಇದ್ದರು. ಇವಾಗ ಅದೇ ಸ್ಕೂಲಿಗೆ ನನ್ನ ಮಗಳು ಹೋಗ್ತಾಳೆ. ಈಗ ನನ್ನ ಮಗಳಿಗೆ ಮ್ಯೂಸಿಕ್ ಕಲಿಸೋ ಟೀಚರ್ನು ಅವರೇ ರೀ. ಸೊ ಅವ್ರದ್ದು ಅಕೌಂಟ್ ಬಂದು ಒರಿಜಿನಲ್ ಅಕೌಂಟ್ ತೋರಿಸ್ತೀನಿ ರೀ ನಾನು ನಿಮಗೆ. ಇದು ಬಂದು ಅವ್ರ ಒರಿಜಿನಲ್ ಅಕೌಂಟ್ ರೀ. ನೀವು ಹೆಸರು ನೋಡ್ಬೋದು ಏನಿದೆ ಅಂದ್ರೆ ಲಾಸ್ಟ್ 41 ಅಂತ ನಂಬರ್ ಇದೆ ಅಲ್ಲ, ಇದು ಅವ್ರ ಒರಿಜಿನಲ್ ಅಕೌಂಟ್ ರೀ. ಸೊ ಸರ್ ಅದಾರಲ್ರಿ, ಅವ್ರ ಒರಿಜಿನಲ್ ಅಕೌಂಟ್ ಇದು. ಇಲ್ಲಿ ನೋಡ್ರಿ ನಿಮಗೆ ಕಾಣಿಸತ್ತೈತ್ಲ, ಅದೇ ಸರ್ ಫೋಟೋ ಐತ್ರಿ. ಬಟ್ ಇಲ್ಲಿ ಏನು ಚೇಂಜ್ ಇದೆ ಅಂದ್ರೆ ಲಾಸ್ಟಿಗೆ 2018 ಇದೆ. ನೇಮ್ನು ನೋಡ್ರಿ ಸ್ವಲ್ಪ ಡಿಫ್ರೆನ್ಸ್ ಕಾಣುತ್ತೆ. ಸೊ ಈ ಥರ ಇದೆ. ಸೊ ಇದರಿಂದ ನಂಗೆ ಮೆಸೇಜ್ ಬಂತು, ಹಾಯ್ ಹೌ ಆರ್ ಯು ಅಂತ. ಸೊ ಸ್ಟಾರ್ಟಿಂಗಿನ ಅದೇ ಸರ್ ಅದರತ್ತೆ ತಿಳ್ಕೊಂಡು ನಾ ರೆಸ್ಪಾಂಡ್ ಮಾಡೀನಿ. ಗುಡ್ ಸರ್, ನಾ ಚೆನ್ನಾಗಿದ್ದೀನಿ ಈ ಥರ ಮೆಸೇಜ್ ಮಾಡೀನಿ. ಸೊ ಮಾಡಿದ್ಮೇಲೆ ಅವ್ರು ನಂಗೆ ಕೇಳಿದ್ರಿ ಐ ನೀಡ್ ಹೆಲ್ಪ್ ಅಂದ್ರಿ. ನಾ ಸರ್ ಏನು ಹೆಲ್ಪ್ ಕೇಳತ್ತಾರ ಅಂತ ತಿಳ್ಕೊಂಡು ಎಸ್ ಸರ್ ಹೇಳ್ರಿ ಅಂತ ಅಂದೆ ರೀ. ಅದಕ್ಕೆ ಅವ್ರು ನೀವು ಗೂಗಲ್ ಪೇ ಐತೆ ಏನೋ ಅಂತ ಕೇಳಿದ್ರಿ. ನನಗೆ ಯಾವಾಗ ಈ ಗೂಗಲ್ ಪೇ ಐತೇನೋ ಅಂತ ಮೆಸೇಜ್ ಬತ್ತಲ್ರಿ. ಸೊ ಅವಾಗ ನೋಡ್ರಿ ನಾನು ತುರಂತ ರಿಪ್ಲೈ ಮಾಡಿಲ್ರಿ. ನಾ ಏನು ಮಾಡೀನಿ ಅಂದ್ರೆ ಅವಾಗ ನಮ್ಮದು ಮನೆಯವ್ರಿಗೆ ಹೇಳಿದೀನಿ ರೀ. ನನಗೆ ಈ ಥರ ಪೀಟ್ರ್ ಸರ್ ಮೆಸೇಜ್ ಮಾಡ್ಯಾರ ಅಂತ ತಿಳ್ಕೊಂಡಿನಿ. ಫಸ್ಟ್ ಪೀಟ್ರ್ ಸರ್ಗೆ ಕಾಲ್ ಮಾಡಿರಿ, ನಿಮ್ಮ ಕಡೆ ನಂಬರ್ ಐತೆಲ್ಲ ಮಾಡಿ ತಿಳ್ಕೊರಿ ಸರ್ ಎಲ್ಲದಾರ, ಅವ್ರು ಮೆಸೇಜ್ ಮಾಡ್ಯಾರೇನು, ಅವ್ರ ಅಕೌಂಟ್ ಬೇರೆ ಯಾರೇ ಹ್ಯಾಕ್ ಮಾಡ್ಯಾರ ಅಂಥೇಳಿ ಕೇಳ್ಕೊ ಅಂತ ಹೇಳಿದ್ರಿ ರೀ. ಸೊ ಅವಾಗ ನಮ್ಮ ಮನೆಯವ್ರು ಏನು ಮಾಡಿದ್ರಿ, ಅವ್ರಿಗೆ ಕಾಲ್ ಮಾಡಿದ್ರಿ. ಕಾಲ್ ಮಾಡಿ ಅವ್ರಿಗೆ ಹುಷಾರಿರ್ಲಿಲ್ಲ ಅಂತೇಳಂದು ಕೇಳಿದ್ರಿ. ಅವ್ರು ಹುಷಾರಿಲ್ಲ, ಇವತ್ತು ನಾ ಲೀವ್ ತೊಗೊಂಡು ರೂಮಾಗದೀನಿ ರೀ ಅಂತ ಹೇಳಿದ್ರಿ. ಅದಕ್ಕೆ ಇವ್ರು ಕೇಳಿದ್ರಿ, ಹಿಂಗೆ ಇನ್ಸ್ಟಾಗ್ರಾಮ್ಲ ಮೆಸೇಜ್ ನೀವು ಯಾರಿಗಾರ ಮಾಡಿರೇನು, ನಂದು ವೈಫಿಗೆ ಬಂದೈತಿ ಅಂತ ಹಿಂಗೆ ಕೇಳಿದ್ರಿ. ಕೇಳೋಣ ಅವ್ರು ಹೇಳಿದ್ರಿ, ಇಲ್ಲ ನಾ ಇನ್ಸ್ಟಾಗ್ರಾಮ್ ಯೂಸ್ ಮಾಡಿಲ್ಲ, ನನಗೆ ಆರಾಮಿಲ್ಲಲ್ರಿ, ಅದಕ್ಕೆ ಮಲ್ಕೊಂಡೀನಿ ನಾ ಅಂತ ಹೇಳಿದ್ರಿ. ಸೊ ಅವಾಗ ಇವ್ರು ಹೇಳಿದ್ರಿ, ನಾನು ನಿಮಗೆ ಸ್ಕ್ರೀನ್ಶಾಟ್ ಕಳಿಸ್ತೀನಿ, ನೀವು ಚೆಕ್ ಮಾಡಿರಿ ತುರಂತ ಈ ಥರ ಅನ್ನ. ಅವರು ಒರಿಜಿನಲ್ ಇನ್ಸ್ಟಾಗ್ರಾಮ್ ಐ ಡಿ ಕಳಿಸಿದ್ರಿ. ಸೊ ನಾನು ನಿಮ್ಗೆ ಅವಾಗಲೇ ತೋರಿಸಿದ್ನಲ್ಲ ಅವ್ರ ಒರಿಜಿನಲ್ ಐ ಡಿ ಲಾಸ್ಟ್ 41 ಅಂತಿದ್ದಲ್ಲ ಅದು ರೀ. ಆಮೇಲೆ ನಾವು ಇದಕ್ಕೆ ಅಕೌಂಟಿಗೆ ಕಂಪೇರ್ ಮಾಡಿದೆ ನೋಡ್ದೇವ್ರಿ. ಸೊ ಕಂಪೇರ್ ಮಾಡಿ ನೋಡ್ದಕ್ಕಾರ ಇಲ್ಲಿ ಗೊತ್ತಾಯ್ತು ರೀ ನಮ್ಗೆ ಇದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಯಾರಿ ಅವ್ರ ಹೆಸರಲ್ಲೇ. ಯಾರಿಗಾರ ನೋಡಿದ್ರೆ ತುರಂತ ಅನಿಸೋದ್ರಿ ಇದು ಅವರೇ ಇರ್ಬೇಕಂತ. ಬಟ್ ಇಲ್ಲಿ ನೋಡ್ಬೋದ್ರಿ ನಾವು ಈ ಥರ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಈ ಥರ ಕೇಳಿದ್ರಿ. ಸೊ ನನಗೆ ಅವಾಗ ಗೊತ್ತಾಯ್ತು ಅವರು ಹಲೋ ಅಂತ ಕಳಿಸಿದ್ರಿ. ಆವಾಗ ಫೋನ್ಪೇ ಅಂತ ಕೇಳಿದ್ರಿ. ಅದಕ್ಕೆ ನಾನು ಅಲ್ಲಿವರೆಗೂ ರಿಪ್ಲೈ ಮಾಡೀನಿ, ಐ ಡೋಂಟ್ ಹ್ಯಾವ್ ಅದೇ, ನನ್ನ ಹತ್ರ ಇಲ್ಲ ಅಂತ ರಿಪ್ಲೈ ಮಾಡೀನಿ. ಆಗ ಅವ್ರು ಮೆಸೇಜ್ ಮಾಡ್ಯಾರ್ರಿ, ಅವರು ಟ್ರಾನ್ಸ್ಫರ್ ಮಾಡ್ಬೇಕಾಗ್ಯದ ಅವ್ರ ಫ್ರೆಂಡಿಗೆ. ಸೊ ನೀನು ಗೂಗಲ್ ಪೇ ಐತೇನ ಅಂತ ಕೇಳ್ಯಾರಿ ನನಗೆ. ಸೊ ಈ ಥರ ಕೇಳಿದ್ಮೇಲೆ ರೀ ನಾನು ರಿಪ್ಲೈ ಮಾಡೀನಿ, ಐ ಡೋಂಟ್ ಹ್ಯಾವ್ ಅಂತೇಳಿ. ಸೊ ಆವಾಗ ತುರಂತ ಅಟ್ಟೆಲ್ಲ ಆಯ್ತಲ್ರಿ ಈಗ. ಸೊ ಅವಾಗ ನಾವೇನು ಮಾಡೀವ್ರಿ, ಅವ್ರು ಸ್ಕ್ರೀನ್ಶಾಟ್ ಕಳ್ಸಿವಲ್ರಿ, ಅವ್ರಿಗೆ ಸರ್ಗೆ ಕರೆಕ್ಟಾಗಿ ಹೇಳಿದ್ವಿ ರೀ, ನೀವು ಈ ಥರ ನಂದು ಅಕೌಂಟಿಗೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ನನ್ನ ಹೆಸರು ನನ್ನ ಐ ಡಿ ಇಟ್ಕೊಂಡು ಅದ್ರ ಮುಖಾಂತರ ಎಲ್ರಿಗೆ ರೊಕ್ಕ ಕೇಳತ್ತಾರ ಅಂತೇಳಿ ಅವ್ರೆಲ್ರಿಗೂ ವಾಟ್ಸಪ್ ಸ್ಟೇಟಸ್ ಇನ್ಸ್ಟಾಗ್ರಾಮಿಗೆ ಏನೂ ಅಪ್ಡೇಟ್ ಮಾಡ್ಯಾರ, ಇವನ್ ಫೇಸ್ಬುಕ್ಕಿಗೂ ಅಪ್ಲೋಡ್ ಮಾಡ್ಯಾರಿ ಅವರು. ಸೊ ಈ ಥರ ನಮ್ಗೆ ಏನು ಮಾಡ್ಯಾರಿ ಅಂದ್ರೆ ಪರಿಚಯ ಇದ್ದವ್ರು ಒಬ್ರು ಸರ್ದು ಅವ್ರದ್ದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ರೊಕ್ಕ ಅದಾವೇನು ನಾ ಅಂತೇಳಿ ಈ ಥರ ಕೇಳಿದ್ರಿ. ಸೊ ಅವಾಗ ನಾವೇನು ಮಾಡ್ಬೇಕ್ರಿ, ಭಾಳ ಹುಷಾರಾಗಿರ್ಬೇಕು. ಈ ಥರ ನಮ್ಗೆ ಪರಿಚಯ ಇದ್ದವ್ರ ಐ ಡಿ ಇಟ್ಕೊಂಡು ಕೇಳ್ತಾರೆ. ನಾವು ಅವಾಗ ತಲೆ ಓಡಿಸಿ ಫಸ್ಟ್ ಅವ್ರ ನಂಬರ್ ಇತ್ತಂದ್ರೆ ಅವ್ರಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕ್ರಿ. ಇಲ್ಲ ಅಂದ್ರೆ ಏನಾಗುತ್ತೆ ರೀ, ನಾವು ವಿಚಾರ ಮಾಡ್ಲಾರ ತುರಂತ ಅವ್ರಿಗೆ ನಾವು ಮನಿ ಟ್ರಾನ್ಸ್ಫರ್ ಮಾಡಿದೆವು ಅಂದ್ರೆ ನಾವು ರೊಕ್ಕ ಕಳ್ಕೊಂಡು ಕುಂದಿರ್ತೇವೆ ರೀ. ಸೊ ಇದು ನಾ ಹೇಳೋ ರೀಸನ್ಗೋಸ್ಕರ ಮತ್ತು ಇಷ್ಟೆಲ್ಲ ಹಂಗಾಮ ಆಗೋದಕ್ಕೋಸ್ಕರ ಇವತ್ತು ಕುಕ್ಕಿಂಗ್ ವಿಡಿಯೋ ಅಪ್ಲೋಡ್ ಮಾಡಿನಲ್ರಿ. ನೋಡ್ರಿ, ಪುರಿ ಮತ್ತು ಆಲೂ ಭಾಜಿ ಯಾವ ಥರ ನಾ ಮಾಡಿದ್ದೀನಿ ಇಲ್ಲ ಅಂತ, ಬೇರೆಯವ್ರು ಯಾವ ಥರ ಮಾಡ್ತಾರೆ ಅವ್ರದ್ದೇ ನೋಡ್ಕೊಂಡು ಮಾಡೋಂಗಿಲ್ಲ. ಬಟ್ ನಾನು ಓನ್ ವೇ ಮಾಡೀನಿ. ನಮ್ಮ ಮಕ್ಳಿಗೆ ತುಂಬ ಇಷ್ಟ ಆಯಿತು, ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ ಆಯಿತು. ಹೀಗೆ ತುಂಬ ಕುಕ್ಕಿಂಗ್ ವಿಡಿಯೋನೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತು ನೀವು ತುಂಬ ನಿಮ್ಮದು ಇವಾಗ ಮೊಬೈಲಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀರಿ, ಮನಿ ಟ್ರಾನ್ಸ್ಫರ್ ಗೂಗಲ್ ಪೇ ಆಗಲಿ ಫೋನ್ಪೇ ಆಗಲಿ. ತುಂಬ ಹುಷಾರಾಗಿರಿ. ನಿಮ್ಮ ಫ್ರೆಂಡ್ ಅಂತಾನೆ ಬೇಕಾದರೆ ಅವ್ರ ಥರನೇ ವಾಯ್ಸ್ ಚೇಂಜ್ ಮಾಡಿಕೊಂಡು ನಿಮ್ಗೆ ಕಾಲ್ ಮಾಡಿಕೊಂಡು ಇದು ನನ್ನ ಹೊಸ ಮೊಬೈಲ್ ನಂಬರ್, ಹೊಸ ಸಿಮ್ ತೊಗೊಂಡಿನಂತ ಈ ಥರ ಹೇಳಿನೂ ನಿಮ್ಮ ಕಡೆ ಅವರು ರೊಕ್ಕ ತೊಗೊಳಕ್ಕೆ ಟ್ರೈ ಮಾಡ್ತಾರೆ. ಸೊ ತುಂಬ ಹುಷಾರಾಗಿರ್ರಿ. ಆದಷ್ಟು ನಿಮ್ಮದು
ಯಾವುದೇ ರೀತಿಯ ಅಮೌಂಟ್ ಟ್ರಾನ್ಸ್ಫರ್ ಆಗಬೇಕಂದ್ರೆ ನಿಮ್ಗೆ ಬೇಕಾದವರಿಗೆ ನೋಡಿ ಟ್ರಾನ್ಸ್ಫರ್ ಮಾಡಿರಿ. ಇವಾಗ QR ಕೋಡ್ ಸ್ಕ್ಯಾನ್ ಮಾಡುವಾಗೂ ಅವ್ರು ಆಲ್ರೆಡಿ 15,000 ಅಂತ ಹೇಳಂದು ಅದ್ರಾಗ ಇಟ್ಟು ಅಮೌಂಟ್ ಇಷ್ಟು ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ನೀವು 500 ಅಷ್ಟೇ ಟ್ರಾನ್ಸ್ಫರ್ ಮಾಡಿರ್ತಾರೆ ಅಂತ ನೀವು ತಿಳ್ಕೊಂಡಿರ್ತೀರಿ, ಬಟ್ ನಿಮ್ಮ ಅಕೌಂಟಿಂದ 15,000 ಹೋಗಿರುತ್ತೆ. ತುಂಬ ಜಾಗರೂಕರಾಗಿರಿ. ಇನ್ನೂ ಒಂದು ಇಲ್ಲಿ ಅವರು ಯಾರು ಥರ ಫೇಕ್ ಅಕೌಂಟ್ ಕ್ರಿಯೇಟ್ ಅವರು ಮಾಡಿದಾರೆ, ನಾವು ಅವ್ರು ಬ್ಲಾಕ್ ಮಾಡಿ ರಿಪೋರ್ಟ್ ಮಾಡಿರ್ತೀವಿ ರೀ. ಆದ್ರೂ ನೀವು ನಿಮ್ಮದು ಒಂದು ಬ್ಯಾಂಕ್ ಅಕೌಂಟು ಯಾವುದೇ ಫೋನ್ದು ಟ್ರಾನ್ಸಾಕ್ಷನ್ ಯಾವುದೇ ಆಗಲಿ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿರಿ. ಜಾಸ್ತಿ ಇಂಥವ್ರಿಗೆ ಟಾರ್ಗೆಟ್ ಮಾಡಾಕತ್ತಾರಂದ್ರೆ ಅವ್ರು ಯಾರಿಗೆ ಜಾಸ್ತಿ ತಲೆ ಯೂಸ್ ಮಾಡ್ಲಾರೆ. ಅಟ್ಲೀಸ್ಟ್ ಒಬ್ರಿಗೆ 200 ಫಾಲೋವರ್ಸ್ ಇದ್ರೆ 200 ಎಲ್ಲರಿಗೂ ಅವ್ರು ಮೆಸೇಜ್ ಮಾಡ್ತಾರೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ. ಯಾರ್ದು ಒರಿಜಿನಲ್ ಅಕೌಂಟ್ ಅವ್ರ ID ಕ್ರಿಯೇಟ್ ಮಾಡಿರ್ತಾರೆ ಇವ್ರು ಫೇಕ್. ಇವರು ಆ 200 ಅಟ್ಲೀಸ್ಟ್ ಒಂದು ಮನುಷ್ಯರೇ ಆಗ್ಲಿಕ್ಕೆ ಅವ್ರು ಆ ಥರ ಎನ್ಕ್ವೈರಿ ಮಾಡ್ಲಾರ ಅಮೌಂಟ್ ಹಾಕಿದ್ರು ಅವ್ರಿಗೆ ಯಾರು ಹ್ಯಾಕರ್ ಕೂತಿರ್ತಾರಲ್ಲ ಸ್ಕ್ಯಾಮ್ ಮಾಡ್ಕೊಂಡು ಫೇಕ್ ID ಅವ್ರಿಗೆ ರೊಕ್ಕ ಬರ್ತಾವ್ರಿ. ಈ ಥರ ಕೂತು ಮನೆಯಲ್ಲೇ ಈ ಥರ ರೊಕ್ಕ ಕಳ್ಸೋಕೊಂದು ಹಾದಿ ನೋಡ್ಕೊಳತ್ತಾರ ರೀ. ಪಾಪ ಇವ್ರು ದುಡ್ದು ಮನ್ಯಾಗ ಕೂತು ಕಷ್ಟಪಟ್ಟು ಯಾರು ಹೈರಾಣಾಗಿ ದುಡ್ಡು ಸಂಪಾದನೆ ಮಾಡಿರ್ತಾರೆ ಅವರು ಈ ಥರ ಮೊಬೈಲ್ ಹ್ಯಾಕ್ ಮಾಡಿ ಮತ್ತೊಂದು ಮಾಡಿ ಈ ಥರ ದುಡ್ಡು ದೋಸ್ತಾರೆ ರೀ. ಇನ್ನು ಒಂದು ಇನ್ಸಿಡೆಂಟ್ ಹೇಳ್ತೀನಿ ರೀ. ಇದು ಆಗೋದು ಜನವರಿ ಒಳಗೆ ರೀ. ಮೊಬೈಲ್ ಒಳಗಿಂದನೇ ಅಮೌಂಟ್ ಕ್ರೆಡಿಟ್ ಕಾರ್ಡ್ಲೆ ಅಕೌಂಟ್ ರೀ, ಇದು ಡೆಬಿಟ್ ಅಲ್ಲ ಕ್ರೆಡಿಟ್ ಅಮೌಂಟ್ ಅವ್ರು ಕಟ್ ಮಾಡ್ಕೊತ ಹೋಗಾರ ಸೇಮ್ ಅಮೌಂಟ್. ಈ ಥರನೂ ಆಗುತ್ತೆ. ಅಥವಾ ತುಂಬ ಹುಷಾರಾಗಿರಿ. ಇಲ್ಲಾಂದ್ರೆ ನಿಮ್ಗೆ ಕಾಲ್ ಮಾಡಿ OTP ಕೇಳ್ತಾರೆ, ನಾವು ಬ್ಯಾಂಕ್ನವ್ರು ಅಂತಾರೆ, ಇಲ್ಲ ನಾವು ಪೊಲೀಸ್ರು ಇದ್ದೆವು, ಈ ಥರ ತುಂಬ ಈ ಥರ ಸ್ಕ್ಯಾಮ್ ಆಗಿದೆ. ಇವಾಗ ನಾ ಹೇಳ್ದಲ್ಲ, ಇದು ಇವತ್ತು ಆಗಿರೋದು. ಸೊ ನಿಮಗೂ ಹೇಳ್ತಾ ಇದ್ದೀನಿ, ಈ ಥರ ನಿಮಗೂ ಆಗ್ಬೋದು. ಹುಷಾರಾಗಿರಿ. ಆದಷ್ಟು ನೀವು ಸೇಫ್ ಆಗಿದ್ದರೆ ನಾವು ಸೇಫ್ ಆಗಿರೋಣ. ಚೆನ್ನಾಗಿರಿ. ಮತ್ತೆ ಸಿಗೋಣ. ನೆಕ್ಸ್ಟ್ ಕುಕಿಂಗ್ ವಿಡಿಯೋ ಮಾಡ್ತಾಯಿನಿ ಚೆನ್ನಾಗಿರೋದು ನೋಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು. ಮತ್ತು ನಮ್ಮ ಇಂಡಿಯಾದಾಗ ಇದೊಬ್ಬ ಫ್ರೆಂಡಿಗೆ ಏನಾಗೈತೆ ರೀ, ಅವ್ರಿಗೆ ಯಾರು ಹೇಳೋರು ಗೊತ್ತಿಲ್ಲ. ಸೊ ಅವರು ನಮ್ಮ ಫ್ರೆಂಡಿಗೆ ಏನು ಮಾಡ್ರಿ ಅಂದ್ರೆ ಈ ಮಿತ್ರ ಆ್ಯಪ್ ಏನೋ ಗೌರ್ಮೆಂಟ್ ಆ್ಯಪ್, ಆ ಆ್ಯಪ್ ಈ ಆ್ಯಪ್ ಅಂತ ಸಿಕ್ಕಾಪಟ್ಟೆ ಆ್ಯಪ್ ಇರ್ತಾವಲ್ಲ ರೀ, ಆ ಆ್ಯಪ್ ಮುಖಾಂತರ ರಿಜಿಸ್ಟರ್ ಮಾಡ್ಕೊಳಕ್ಕೆ ಯಾರೋ ಹೇಳೋದು ನೋಡಿ ಅಥವಾ ಎಲ್ಲೋ ಆ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಮಿತ್ರ ಆ್ಯಪ್ ಅದು ತಿಳ್ಕೊಂಡ್ರೆ ಅವ್ರು ಗೌರ್ಮೆಂಟ್ ಆ್ಯಪ್ ಅಂತೇಳಿ. ಸೊ ಮಾಡ್ಕೊಂಡ್ಮೇಲೆ ಅವರು ಮಾಡ್ಕೊಂಡು ಒಂದು 10 ಡೇಸ್ ಆಗಿರಬೇಕು. ಸೊ ಮಾಡ್ಕೊಂಡ್ಮೇಲೆ ಅದ್ರೊಳಗೆ ಏನೋ ಮೊಬೈಲ್ ನಂಬರ್ ಹಾಕಿದ್ಮೇಲೆ ಅಲೌ ಟು ಆ್ಯಸಸ್ ಎಲ್ಲ ಬರ್ತಾವಲ್ಲ. ಸೊ ಅವೆಲ್ಲ ಕ್ಲಿಕ್ ಮಾಡ್ಕೋತ ಹೋಗ್ಯಾರ. ಆಮೇಲೆ ಅವ್ರಿಗೆ ಸ್ಟಾರ್ಟಿಂಗಿಗೆ ಅದು ಮಾಡಿದ್ದೇನೋ ನೆಕ್ಸ್ಟ್ ಡೇ 2400 ಏನೋ ಅಷ್ಟು ಅಮೌಂಟ್ ಹಾಕ್ಯಾರ್ರಿ. ಅವ್ರೇನು ಹೇಳ್ಯಾರ, ಟಾಸ್ಕ್ ಮಾಡಿರ್ಬೇಕು, ಏನೋ ಅದ್ರೊಳಗೆ ಕೆಲಸ ಇದ್ದಿರ್ಬೇಕು, ಮಾಡಿರ್ಬೇಕ್ರಿ ಆ್ಯಪ್ನಾಗ. 1 ವೀಕ್ವರೆಗೂ ಆಗಾನ ನಿನ್ನೆ ಏನಾಗೈತೆ ರೀ, ಸಡನ್ನಾಗಿ ಅವ್ರಿಗೆ ವಾಟ್ಸಪ್ಪಿಗೆ ಮೆಸೇಜ್ ಬಂದೈತೆ ರೀ. ಏನು ಮೆಸೇಜ್ ಬಂದೈತೆ ಅಂದ್ರೆ ಅವ್ರ ಫುಲ್ ಕಾಂಟ್ಯಾಕ್ಟ್ ಡೀಟೇಲ್ಸ್, ಅವ್ರ ಗ್ಯಾಲ್ರಿ ಫೋಟೋಸ್ ಎಲ್ಲ ಡೀಟೇಲ್ ಎಲ್ಲ ಅವ್ರು ಯಾರೋ ಅವ್ರು ಮೆಸೇಜ್ ಮಾಡ್ರಿ. ನಂದೆಲ್ಲ ಡಾಕ್ಯುಮೆಂಟ್ ಯಾರೋ ನಾನು ಕಳ್ಸಾತಾರ ಅಂದ್ರೆ ನನ್ನ ಫೋನ್ ಹ್ಯಾಕ್ ಆಗ್ಯದ ಅಂತ ಇವ್ರಿಗೆ ಗೊತ್ತಾಗೈತೆ ನನ್ನ ಫ್ರೆಂಡಿಗೆ. ಸೊ ಅವ್ರೇನು ಕಳ್ಸ್ಯಾರ, ನೀ ನನಗೆ ಈ ಸದ್ದ 4,000 ಹಾಕಿದೆ ಅಂದ್ರೆ ನೀ ಸೇಫ್. ಈ ಸದ್ 4,000 ಹಾಕಲಿಲ್ಲ ಅಂದ್ರೆ ಆ ಕಾಂಟ್ಯಾಕ್ಟ್ ಒಳಗೆ ಅಪ್ಪಾಜಿ, ಅಮ್ಮ, ಅಕ್ಕ, ಸಿಸ್ಟರ್ ಯಾರ್ಯಾರು ಇದಾರಲ್ಲ ಇವರೆಲ್ಲರದು ಕಾಂಟ್ಯಾಕ್ಟ್ ನಂಬರ್ ಕಳಿಸಿ ಇಷ್ಟೆಲ್ಲ ನಂಬರ್ಗೆ ನಿಂದು ನ್ಯೂಡ್ ಫೋಟೋ ಕಳಿಸ್ತೀನಿ, ಅದು ಇದು ಬೇಕಾದ್ರೆ ಅದನ್ನು ತೋರಿಸ್ತೀನಿ ರೀ ನಿಮಗೆ. ನೋಡ್ರಿ ಇಲ್ಲಿ ಅದು ಯಾವ ನಂಬರಲ್ಲೇ ವಾಟ್ಸಪ್ಪಿಗೆ ಮೆಸೇಜ್ ಬಂದ ಆ ನಂಬರ್ ಐತಿ, ಮೇಲೆ ಯಾವ ಥರ ಐತಿ ಅಲ್ಲಿ ತೆಳಗೆ ಕಾಂಟ್ಯಾಕ್ಟ್ ಹಿಸ್ಟ್ರಿ ಕಳ್ಸ್ಯಾರ. ಅಲ್ಲಿ ಏನು ಕಳ್ಸ್ಯಾರ ಅಂದ್ರೆ ನಮ್ಮ ಫ್ರೆಂಡಿಗೆ I call your contact list and send your nude photos and video. Please give me time sir ಅಂತ ಅವ್ರು ನಮ್ಮ ಫ್ರೆಂಡ್ ಕೇಳ್ಯಾರ್ರಿ. ಸೊ ನಾವು ಪೇ 1,800 ಅನ್ನ ಇವರು ಅಟ್ಲೀಸ್ಟ್ 2 ದಿನ ಟೈಮ್ ಕೊಡೋ ಅಂದಾರ್ರಿ. ಇಲ್ಲ ನೋ ನಾವು ಯು ಹ್ಯಾವ್ ಟು, ಅದರ್ವೈಸ್ ನಾ ಈ ಸದ್ಯ ನಿಮ್ಮ ಪೇರೆಂಟ್ಸಿಗೆ ಕಳಿಸ್ತೀನಿ ಅಥವಾ ನಿಮ್ಮ ಪರಿಚಯದವ್ರಿಗೆ ಕಳಿಸ್ತೀನಿ, ಈ ಥರ ಕಳ್ಸ್ಯಾರಿ. ನೋಡ್ಬೋದು ನೀವು. ಈ ಥರ ನಮ್ಮ ಫ್ರೆಂಡಿಗೆ ಮೆಸೇಜ್ ಮಾಡೋಣ, ನಂಗೆ ತುರಂತ ನನಗೆ ಈ ಥರದ್ದು ಫೋಟೋ ಹೊಡೆಸ್ ಕಳ್ಸಿದಲ್ರಿ, ಈ ಥರ ಬರತೈತಿ ಹೆಂಗೆ ಮಾಡಲಿ ಅಂತ. ಸೊ ನಾ ಆಕೆಗೆ ಹೇಳ್ದೆ ರೀ, ನೀ ಏನೋ ರೆಸ್ಪಾನ್ಸ್ ಮಾಡೋಕೆ ಹೋಗ್ಬೇಡ, ಸೈಲೆಂಟ್ ಆಗಿರು. ಸೊ ಆಕೆ ಇಂಡಿಯಾದಾಗ ಅಳ್ದದಳಲ್ರಿ. ಸೊ ಇಂಡಿಯಾದಾಗ ಹೆಲ್ಪ್ ಲೈನ್ ನಂಬರ ನಿಮ್ಗೆ ಯಾರು ಈ ಥರ ನಿಮ್ಗೆ ಬ್ಲ್ಯಾಕ್ ಮೇಲ್ ಮಾಡಾಕತ್ರ ಅಂದ್ರೆ 1930 ಇದು ಹೆಲ್ಪಿಂಗ್ ಲೈನ್ ಐತ್ರಿ. ಸೊ ಅದಕ್ಕೆ ನಾ ಹೇಳ್ದೆ ರೀ, ನೀ ತುರಂತ ನಂಬರಿಗೆ 1930 ನಂಬರಿಗೆ ಕಾಲ್ ಮಾಡಿ ಸೈಬರ್ ಕ್ರೈಮ್ ಅಥವಾ ಇದಕ್ಕೆ ಇದು ಮಾಡಂತ ಹೇಳಿದ್ರೆ ಆಕೆ ಕಾಲ್ ಮಾಡಿ ಮಾತಾಡಿದ್ಲು. ಸೊ ಮಾತಾಡಿ ಕಂಪ್ಲೇಂಟ್ ರೈಸ್ ಮಾಡಿದ್ರು. ಅವ್ರು ಏನಂದ್ರಂತ್ರಿ, ಇನ್ಫಾರ್ಮೇಷನ್ ಒಂದು ಲಿಂಕ್ ಕೊಡ್ತೀವಿ, ಆ ಲಿಂಕ್ ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ ಮೇಲ್ ಮಾಡಿರಿ ಅಂತ ಹೇಳಿದ್ರಂತ್ರಿ. ಸೊ ಅಷ್ಟೆಲ್ಲ ಮಾಡಿದ್ಮೇಲೆ ಈಗ ಅಷ್ಟಾದ್ರೂ ಇವ್ರಿಗೆ ಭಯ ಆಯ್ತು ನಮ್ಮ ಫ್ರೆಂಡಿಗೆ. ಈಗ ಏನೂ ಇಲ್ಲಾರ, ಮೊದಲೇ ಮನ್ಯಾಗ ಬೇರೆ ಪಪ್ಪಾಗ ಆರಾಮಿಲ್ಲ, ನಮ್ಮ ಅಕ್ಕ ಕಳಿಸು ಇದೆಲ್ಲ ಸುಮ್ಮನೆ, ಮೊದಲೇ ನಂದು ಬೇರೆ ಮದ್ವೆ ಆಗಿಲ್ಲ ಹಂಗೆ ಅಂತೇಳಿ ಭಯಪಟ್ಟು ಆಕೆ ಆಲ್ರೆಡಿ 4,000 ಕೊಟ್ಟಾಳ್ರಿ. ಈಗ ಆ ಆ್ಯಪ್ ಅವರು ಲಾಗೌಟ್ ಆಗಿ ಅನ್ಇನ್ಸ್ಟಾಲ್ ಮಾಡೋಕೆ 4,000 ತೊಗೊಂಡಾರ್ರಿ. ಅವ್ರು 4,000 ಪೇ ಮಾಡಿದ್ಮೇಲೆ ಈಕೆ ಲಾಗೌಟ್ ಆಗಿ ಅಕೌಂಟ್ ಆ್ಯಪ್ ಅನ್ಇನ್ಸ್ಟಾಲ್ ಮಾಡ್ಯಾಳ.
ಆದ್ರೆ ಮುಂದೆ ಗೊತ್ತಿಲ್ಲ ರೀ ಫ್ಯೂಚರ್ನಾಗ ಒಂದು ವೇಳೆ ಅವ್ರು ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡಿ ಅಮೌಂಟ್ ಕೇಳತ್ತಾರ ಅಂತೇಳಿ ಇರ್ಲಿಕ್ಕಂತೇಳಕ್ಕೆ ಹೆಲ್ಪ್ಲೈನ್ ಕಾಲ್ ಮಾಡ್ಯಾರ 190. ಆಮೇಲೆ ಹೋಗಿ ಅಲ್ಲಿ ಅವ್ರ ಊರು ಐತಲ್ರಿ ಅಲ್ಲಿ ಪೊಲೀಸ್ ಆಫೀಸ್ ಅಲ್ಲಿ ಹೋಗಿನೂ ಕಂಪ್ಲೇಂಟ್ ರೈಸ್ ಮಾಡಿ ಬಂದಳ್ರಿ. ಆಕಿಂದೇನೋ ಆ ಥರ ಫೋಟೋಸ್ ಇಲ್ಲ ಆಕಿನ ಮೊಬೈಲ್ ಒಳಗೆ ಅವ್ರು ಹ್ಯಾಕ್ ಮಾಡಿದ್ರು. ಬಟ್ ಅವ್ರೇನು ಈಗ AI ಬಂದೈತಲ್ರಿ ಅದ್ರೊಳಗೆ ಈಕಿನ ಫೇಸ್ ತೊಗೊಂಡೋಗಿ ನ್ಯೂಡ್ ಬಾಡಿಗೆ ಹಚ್ಚಿ ಅಟ್ಯಾಚ್ ಮಾಡಿ ಏನರೇ ಇದು ಮಾಡಿ ಅಂತೇಳಕ್ಕೆ ಭಯಪಟ್ಟು ಆಲ್ರೆಡಿ 4,000 ಕಳ್ಕೊಂಡಲ್ಲ. ಸೊ ಆ ಥರ ನಿಮ್ಗೆ ಆಗಬಾರ್ದು. ಸೊ ಹುಷಾರಾಗಿರಿ. ಯಾವುದೇ ಆ್ಯಪ್ನು ನೀವು ನಿಮ್ಮ ಮೊಬೈಲ್ ಒಳಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋ ಮುಂಚೆ ಒಂದು 100 ಬಾರಿ ವಿಚಾರ ಮಾಡಿರಿ. ನೀವು ಯಾವುದಕ್ಕೂ ಅಲೌ ಕೊಡಬೇಡ್ರಿ. ನಿಮ್ಮ ಫೋನ ನಿಮ್ಮ ಕ್ಯಾಮ್ರಾ ಫ್ರಂಟ್ ಇಲ್ಲಿ ಇರುತ್ತಲ್ಲ ಅದಕ್ಕೆ ಟೇಪ್ ಹೊಡ್ರಿ. ಯಾವಾಗಾರ ನೀವು ಅದು ಯೂಸ್ ಮಾಡಲಿಲ್ಲ ಅಂದರೆ ಯೂಸ್ ಮಾಡೋವಾಗ ಅಷ್ಟೇ ಓಪನ್ ಮಾಡಿ ಈ ಥರ ಯೂಸ್ ಮಾಡಿರಿ. ಆದಷ್ಟು ಹುಷಾರಾಗಿರಿ. ಇವಾಗ ಎಷ್ಟು ಟೆಕ್ನಾಲಜಿ ಮುಂದುವರೆದು ಅಷ್ಟು ಜನರ ಲೈಫು ಹ್ಯಾಕು ಸ್ಕ್ಯಾಮು ಈ ಥರ ಡೇಂಜರ್ ಒಳಗೈತಿ. ಆದಷ್ಟು ನೀವು ನಿಮ್ಮ ಹುಷಾರೊಳಗಿರ್ರಿ. ಯಾವುದೇ ಅನ್ವಾಂಟೆಡ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಸೊ ಯಾರು ಫ್ರೀಯಾಗಿ ನಿಮ್ಗೆ ಅಮೌಂಟ್ ಕೊಡೋಕೆ ಹೋಗಲ್ಲ. ಅವ್ರು ಜಸ್ಟ್ 2,461 ದಿನ ಹಾಕಿದ್ರು. ಒಂದು ವೀಕಿಂದ 16% ಬಡ್ಡಿ ಅಂತೇಳಿ ಈಗಿನ ಕಡೆಯಿಂದನೇ 4,000 ಕಿತ್ಕೊಂಡ್ರು ಅವರು. ಸೊ ಆದಷ್ಟು ಹುಷಾರಾಗಿರಿ. ಇಷ್ಟೇ ನಮ್ಮದು ಕಾಳಜಿ.